ನೋಡ್ರೆ ಬ್ಲ್ಯಾಕಲ್ಲಿ 1300 1400 ತುಂಬ ಹಿಂಸೆ ಮಾಡ್ತಾ ಇದ್ದಾರೆ. ಬುಕ್ ಮಾಡಿದ್ರು ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತು ಇವಾಗ ಹೊಸ ಬುಕ್ಕಿಂಗು ತಗೊಂತಲ್ಲ. ಸರ್ ಸಿಲಿಂಡ್ರ್ ಖಾಲಿಯಾಗಿ 20 ದಿನ ಆಯಿತು. ನಾನು ಆಗಲೇ ಆಲ್ರೆಡಿ 10 ಡೇಸ್ ಬ್ಯಾಕ್ ಬುಕ್ ಮಾಡಿದ್ದು ಸರ್, ನಮಗಿದು ಗೊತ್ತೇ ಇರಲಿಲ್ಲ. ಇದೇ ಥರ ಒಂದು 15 ದಿವಸ ಆಯಿತು ಅಂದರೆ ಜನಗಳು ರೊಚ್ಚಿಗೆದ್ದು ನಮ್ಮನ್ನು ಹೊಡೆಯೋದಂತೂ ಕನ್ಫರ್ಮ್. ಬ್ಲಾಕಲ್ಲಿ ಕೇಳಿದರೆ ಸಿಗ್ತಾ ಇದೆ ಅಂತ ಬಾಯಲ್ಲಿ ಹೇಳ್ತಾರೆ. ಓಕೆನಾ, ನಮ್ಮ ಹತ್ರ ಇದ್ರೆ ತಾನೇ ನಾವು ಕೊಡೋಕ್ಕೆ. ನಮ್ದು ಎವ್ರಿ ಡೇ ಒಂದು 500ರಿಂದ 600 ಸಿಲಿಂಡರ್ ಬುಕ್ ಆಗ್ತಿತ್ತು. ಇವಾಗ ಪ್ರತಿದಿನ ಏನಾಗುತ್ತೆ 1200 1300 ಸಿಲಿಂಡರ್ ಬುಕ್ ಆಗುತ್ತೆ. ಈ ಥರದ್ದು ಏನಾಗುತ್ತೆ ಹೇಳಿ? ಯಾಕೆ ಬರಲ್ಲ ಗ್ಯಾಸು? ಬುಕ್ ಮಾಡಿದ್ರೆ ಬುಕ್ಕಿಂಗ್ ಎಲ್ಲ ಮೊಬೈಲಲ್ಲೆಲ್ಲ ತೋರಿಸ್ತಿತ್ತಲ್ಲ. ಈಗ ನಾಳೆಯಿಂದ ಗ್ಯಾಸ್ ಬರೋದೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಏನಾಗ್ಬೋದು, ಏನಂತ ಬೇರೆ ಆಲ್ಟರ್ನೇಟ್ ಏನಾದರೂ ಪ್ಲಾನ್ ಇದೆಯಾ? ಹೆಂಗೆ? ಏನು ಪ್ಲಾನ್ ಇಲ್ಲ, ರಜಾ ಮಾಡ್ಕೊಂಡು ಮನೇಲಿರೋ ಅಷ್ಟೇ. For business and personal promotions, please contact 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ. ನಾಳೆ ಏನು ಅನ್ನುವಂಥ ಪ್ರಶ್ನೆ ಹೋಟೆಲ್ ಉದ್ಯಮದಾರರಲ್ಲಿದ್ದರೆ, ಮತ್ತೊಂದು ಕಡೆ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ, ಜನರು ಕೂಡ ಪ್ಯಾನಿಕ್ ಆಗಿದ್ದಾರೆ. ನಾವು ಬುಕ್ ಮಾಡ್ತಾ ಇದ್ರು ಕೂಡ ಡೊಮೆಸ್ಟಿಕ್ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ನಾನು 3 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ, ನೆನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಬುಕ್ಕೇ ಆಗ್ತಾ ಇಲ್ಲ. ಹಾಗಾದರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಅವರಲ್ಲೂ ಕೂಡ ಇದೆ. ಹಾಗಾದರೆ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಕಮರ್ಷಿಯಲ್ ಗ್ಯಾಸ್ ಎಲ್ಲಿ ವ್ಯತ್ಯಯ ಆಗ್ತಾ ಇದೆ? ಏಜೆನ್ಸಿಯವರು ಏನು ಮಾತನಾಡ್ತಾ ಇದ್ದಾರೆ? ಸಾರ್ವಜನಿಕರ ಪ್ರಶ್ನೆ ಏನು ಮತ್ತು ಅವರ ಅಹವಾಲೇನು, ಅವರ ಆತಂಕ ಏನು? ಹೋಟೆಲ್ ಉದ್ಯಮದಾರರು ಏನು ರಿಯಾಕ್ಟ್ ಮಾಡ್ತಾರೆ? ಇದರ ಕಂಪ್ಲೀಟ್ ರಿಪೋರ್ಟನ್ನು ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಈ ಸುಮನ್ ಟಿವಿಯ ಗ್ರೌಂಡ್ ರಿಪೋರ್ಟ್ನಲ್ಲಿ ಬನ್ನಿ ನೋಡ್ಕೊಬರೋಣ. ರಾಜಧಾನಿಯಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿದೆ ಗ್ಯಾಸ್ ಟ್ರಬಲ್. ಈಗ ನೋಡಿ, ಈಗ ದೇಶದಾದ್ಯಂತ ಸಿಲಿಂಡರ್ ಅಭಾವ, ಗ್ಯಾಸ್ ಬುಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಡಿಗೆ ಮಾಡೋಕ್ಕೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ. ಇದ್ರ ಜೊತೆಗೆ ಹೋಟೆಲ್ಗಳು ಕೂಡ ಬಂದಾಗುತ್ತೆ, ಕಮರ್ಷಿಯಲ್ ಕೂಡ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ. ಏನ್ ಹೇಳ್ತೀರಿ? ಮೊದಲು ನಾನು ಏನು ಹೇಳೋದು ಅಂತಂದರೆ, ಹೋಟೆಲ್ ಇವಾಗ ಸಿಟಿ ಲೈಫಲ್ಲಿ ಹೋಟೆಲ್ಗಳಿರಬೇಕು. ರೆಸಿಡೆನ್ಷಿಯಲ್ಗೆ ಸ್ವಲ್ಪ ಕಂಟ್ರೋಲ್ ಮಾಡಿ ಹೋಟೆಲ್ಗಳಿಗೆ ಕೊಡಬೇಕು. ಏನಕ್ಕಂತಂದರೆ ತುಂಬ ಜನ ಡಿಪೆಂಡ್ ಆಗ್ತಾರೆ ಹೋಟೆಲ್ ಮೇಲೆ, ಕೆಲಸ ಮಾಡೋರು ಅವರು ಇವರು ಎಲ್ಲ. ಸೊ ಹೋಟೆಲ್ಗಳು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲೇಬೇಕು. ಇವಾಗ ಸಮಾಜ ಹೆಂಗಿದೆ ಅಂದರೆ 24 ಗಂಟೆ ಕೆಲಸ ಮಾಡ್ತಾ ಇರ್ತಾರೆ ಜನರು. ಸೊ ಅದಕ್ಕೆ ಹೋಟೆಲ್ಗಳು ಆದಷ್ಟು ಓಪನ್ ಇರೋಕ್ಕೆ ಟ್ರೈ ಮಾಡಬೇಕು. ಗೌರ್ಮೆಂಟ್ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಖಂಡಿತವಾಗ್ಲೂ. ಮತ್ತೆ ಇದು ಮನೆ ಅಡುಗೆ ಅನಿಲ ಕೂಡ ಅಂದರೆ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅಂತ ಕೂಡ, LPG ಕೂಡ ಸಿಗ್ತಾ ಇಲ್ಲ, ಕಮ್ಮಿ ಸಿಗ್ತಾ ಇಲ್ಲ ಅಂತ ಹೇಳೋದು ತಪ್ಪು ಅನಿಸುತ್ತೆ. ಖಂಡಿತವಾಗ್ಲೂ ಅವ್ರೇನು ಸುಮ್ಮನೆ ಏನು ಮಾಡಲ್ಲ, ಯಾವತ್ತೂ ಹಿಂದೆ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಕಷ್ಟ ಕಾಲದಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ನಾವು ಕಮ್ಮಿ ಉಪಯೋಗಿಸ್ಬೇಕು. ಸೊ ಆದ್ದರಿಂದ ಆಲ್ಟರ್ನೇಟಿವ್ ವೇಸ್, ಇವಾಗ ಇಂಡಕ್ಷನ್ ಕಾಯಿಲು ಅದು ಇದು ಎಲ್ಲ ಉಪಯೋಗಿಸ್ಬೋದು. ಹಳ್ಳಿ ಕಡೆ ಇದ್ದರೆ ಇವಾಗ ಅವರು ಎಲ್ಲ ಗ್ಯಾಸೇ ಉಪಯೋಗಿಸೋದು, ಅವರು ಇದಕ್ಕೆ ಮರ ಉಪಯೋಗಿಸ್ಕೋಬೋದು ಅಡುಗೆಗೆ. ಸೊ ಆ ಥರ ಆಲ್ಟರ್ನೇಟಿವ್ ಅವರು ಸ್ವಲ್ಪ ಹುಡುಕೋಬೇಕು, ನಾವು ಸಹಕರಿಸ್ಬೇಕು. ಎವ್ರಿ ಟೈಮ್ ನಮ್ಗೆ ಎಲ್ಲ ಬೇಕು, ಎಲ್ಲ ಕರೆಕ್ಟಾಗಿ ಆಗಬೇಕು ಅನ್ನೋ ಆಗಲ್ಲ ಲೈಫಲ್ಲಿ. ಮತ್ತು ಈಗ ನೋಡಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ ಅಂತ ಒಂದು ಚರ್ಚೆ ಇದೆ. ಈಗ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಯಿತು, ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ಕೂಡ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲು ಡೀಸೆಲ್ಲು ಸದ್ಯಕ್ಕೇನು ಜಾಸ್ತಿ ಆಗೋದು ನನ್ನ ಪ್ರಕಾರ ಏನು ಆಗೋದಿಲ್ಲ. ಆದರೆ ಇದು ಯುದ್ಧ ಕಂಟಿನ್ಯೂ ಆದರೆ ನನ್ನ ಪ್ರಕಾರ ಕಂಟಿನ್ಯೂ ಆಗಲ್ಲ, ತುಂಬ ದಿವಸ ಕಂಟಿನ್ಯೂ ಆಗಲ್ಲ. ಯಾಕಂತಂದರೆ ಇದು ಗ್ಲೋಬಲ್ ಎಫೆಕ್ಟು. ಒಬ್ಬರಿಗೆ ಎಫೆಕ್ಟ್ ಆದರೆ ಪರವಾಗಿಲ್ಲ, ಇಬ್ಬರು ಎಫೆಕ್ಟ್ ಆಗುತ್ತೆ. ಸೊ ಏನೋ ಒಂದು ಸೆನ್ಸಿಬಲ್ ಡಿಸಿಷನ್ ಬಂದೇ ಬರುತ್ತೆ ಇನ್ನೊಂದು ವೀಕ್ 10 ಡೇಸಲ್ಲಿ. ಅದರಲ್ಲಿ ನನಗೆ 100% ಗ್ಯಾರಂಟಿ ಇದೆ. ಏನಾದರೆ ಇಷ್ಟೊಂದು ಡಿಸ್ಟರ್ಬೆನ್ಸು ಮಾಡೋಕ್ಕೆ ಬಿಡಲ್ಲ ಪಬ್ಲಿಕ್ಕು.
ಓಕೆ ಮೇಡಮ್, ಈಗ ಸಿಲಿಂಡರ್ ಬುಕ್ ಆಗ್ತಿಲ್ಲ ಅಂತ ಒಂದು ಚರ್ಚೆ ನಡೀತಾ ಇದೆ. ಏನು ಅನ್ಸುತ್ತೆ, ಸಿಲಿಂಡರ್ ಬುಕ್ ಆಗಿದೆಯಾ ಏನು ನಿಮಗೆ? ನಾನು ಆಗಲೇ ಆಲ್ರೆಡಿ 10 days ಬ್ಯಾಕು ಬುಕ್ ಮಾಡಿದ್ದು ಸರ್. ನಮ್ಗೆ ಇದು ಗೊತ್ತೇ ಇರಲಿಲ್ಲ ಹಿಂಗೆ ಗಲಾಟೆ ಎಲ್ಲ ಆಗುತ್ತೆ, ಇದೆಲ್ಲ ಸ್ಟ್ರೈಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ಮಾಡಿರೋದು ನಾವು. ಅದು ಬಂದೇ ಇಲ್ಲ. 2 months 3 monthsಗೆ ಒಂದು ತೊಗೊತೀವಿ ನಾವು. ಇನ್ನೂ ಬಂದೇ ಇಲ್ಲ. ಬಂದರೆ ಇವತ್ತು ನಾಳೆ ಅಂತ ಇದ್ದಾರೆ. ಬಟ್ ಲಗ್ಗೆರೆಯಲ್ಲಿ ಇರೋದು ನಮ್ಮದು. ಅಲ್ಲಂದರೆ ಬ್ಲಾಕ್ ಎಲ್ಲ ನಡೀತಾ ಇದೆ, ಬುಕ್ಕಿಂಗ್ ಮಾಡೋರಿಗೆ ನಡೀತಾ ಇಲ್ಲ. ಅದು ಅಟ್ಲೀಸ್ಟ್ ನಮಗೆ ಬ್ಲ್ಯಾಕಲ್ಲೇ ಕೊಡಿ ಅಂದರೆ 2000 3000 ಅಂದರೆ ನಾವು ಎಲ್ಲಿಂದ ಕೊಡೋದು ಸರ್? ಡೈಲಿ ಸಂಪಾದನೆ ಮಾಡಿ ತಿನ್ನೋರ್ಗೆ ಆಗತ್ತೆ ಅದೆಲ್ಲ? ಯಾರೋ ಮಾಡೋದಕ್ಕೆ ಎಲ್ಲ ನಾವು ಅನುಭವಿಸ್ತಾ ಇದ್ವಿ, ಮಿಡ್ಲ್ ಕ್ಲಾಸ್ ಅವರು. ಅಲ್ಲಿಂದ ಇಲ್ಲಿವರೆಗೂ ಬಂದಿನೂ ನಮಗೇನು ಇದಾಗಿಲ್ಲ ಅಂದರೆ ಏನು ಮಾಡೋದು ಹೇಳಿ ನಮ್ಮಂಥವ್ರು? ಏಜೆನ್ಸಿ ಅವರು ಏನು ಹೇಳಿದ್ರು? ಇವಾಗ ಏಜೆನ್ಸಿ ಅವರು ಮಧ್ಯಾಹ್ನವರೆಗೂ ಬರತ್ತಂದ್ರು. ಅದು ಇದು 4ನೇ ಸತಿ ನಾನು ಇಲ್ಲಿ ಬಂದಿರೋದು. ಇವಾಗ ಮಧ್ಯಾಹ್ನ ಆಗತ್ತೆ ಅಂದರು. ನೋಡೋಣ ಮಧ್ಯಾಹ್ನ ಏನು ಮಾಡ್ತಾರೆ. ಈ ಕಸ್ಟಮರ್ಗೆ ಏನು ಮಿಸ್ಯೂಸ್ ಆಗ್ತದೆ ಅಂದರೆ, ಗ್ಯಾಸ್ ಬರ್ತಾ ಇಲ್ಲ ಅನ್ನೋ ಸಮಸ್ಯೆಗೆ ಏನು ಮಾಡ್ತಾರೆ, ಮಿನಿಮಮ್ ನಮ್ಮ ಏಜೆನ್ಸಿ ಒಂದು 500-600 ಬುಕ್ ಆದ್ರೆ ದಿನ 1000 ಸಿಲಿಂಡರ್ ಬುಕ್ ಆಗ್ತಾ ಇದೆ. ಅರ್ಥ ಆಯ್ತಾ? ಅದು ಏನಕ್ಕೆ ಪೆಂಡಿಂಗ್ ಆಗ್ತದೆ ಹೇಳ್ರಿ? 500 ಬುಕ್ ಆಗೋ ಜಾಗದಲ್ಲಿ 1200 ಸಿಲಿಂಡರ್ ಬುಕ್ ಆದರೆ ಏನಾಗುತ್ತೆ, 600 ಸಿಲಿಂಡ್ರು 2 ಲೋಡ್ ಪೆಂಡಿಂಗ್ ಉಳಿಯುತ್ತೆ. ಅವಾಗ ಏನಾಗುತ್ತೆ, 2 ದಿವಸ ಡಿಲೇ ಆಗುತ್ತೆ. ಆವಾಗ ಹೇಳ್ತಾರೆ ಕಸ್ಟಮರ್ ನಮ್ದು ಬುಕ್ ಮಾಡಿ 1 ವಾರ ಆಯಿತು, ಸಿಲಿಂಡರ್ ಬಂದಿಲ್ಲ ಅಂತಾರೆ. ಇಷ್ಟೇ ಸರ್ ಪ್ರಾಬ್ಲಮ್ ಆಗ್ತಿರೋದು. ನಮ್ದು ಎವ್ರಿ ಡೇ ಒಂದು 500-600 ಸಿಲಿಂಡರ್ ಬುಕ್ ಆಗ್ತಿತ್ತು. ಇವಾಗ ಪ್ರತಿದಿನ ಏನಾಗುತ್ತೆ, 1200-1300 ಸಿಲಿಂಡರ್ ಬುಕ್ ಆಗುತ್ತೆ. ಈ ಥರದ್ದು ಏನಾಗುತ್ತೆ ಹೇಳಿ? ಕಸ್ಟಮರ್ ಮಾಡ್ತಾರೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಕಸ್ಟಮರ್ ನಮ್ಗೆ ಬುಕ್ ಮಾಡಿ 1 ವಾರ ಆಯಿತು, ಗ್ಯಾಸ್ ಬಂದಿಲ್ಲ ಅಂತಾರೆ. ಪ್ರಾಬ್ಲಮ್ ಏನಾಗುತ್ತೆ, 500 ಆಗೋ ಜಾಗದಲ್ಲಿ 1200 ಸಿಲಿಂಡರ್ ಆದರೆ ನಮಗೆ ಸಿಲಿಂಡರ್ ಎಷ್ಟು ಬರುತ್ತೆ ನಾವು ಅಷ್ಟು ಡೆಲಿವರಿ ಮಾಡ್ಬೋದಲ್ವಾ? ಈಗ 1200 ಸಿಲಿಂಡರ್ ಬುಕ್ ಆದರೆ ಮಿನಿಮಮ್ 2 ದಿವಸ ಮುಂದಕ್ಕೆ ಹೋಗುತ್ತೆ. ಇಷ್ಟೇ ಸರ್, ಪ್ರಾಬ್ಲಮ್ ಏನೂ ಆಗ್ತಿಲ್ಲ. ಕಸ್ಟಮರ್ ಜಾಸ್ತಿ ಬುಕ್ ಮಾಡ್ತಾ ಇದ್ದಾರೆ, ಬಟ್ ಡಿಲೇ ಆಗ್ತಿದೆ ಅಷ್ಟೇ. ಸಿಲಿಂಡ್ರೇ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್ ನಮ್ದೇನಿಲ್ಲ. ಇವತ್ತು ನೋಡಿ ಬಿಲ್ ತೋರಿಸ್ಲಾ ನಾನು? ಯಾವತ್ತು ಸರ್ ಬುಕ್ಕಿಂಗ್ ಆಗಿರೋದು? 12/3/20. ಇವತ್ತು ಯಾವತ್ತು ಸರ್ ಬಿಲ್ಲು? 12. ಮತ್ತೆ ಎಲ್ಲಿದೆ ಸರ್ ಪೆಂಡಿಂಗು? 12. ಇದೆ ಅಲ್ಲ, ಎಷ್ಟು ಬಿಲ್ ತೋರಿಸ್ತೀವಿ? ನಮ್ಮದು ಪೆಂಡಿಂಗ್ ಏನಿಲ್ಲ, 1 ದಿವಸ ಡಿಲೇ ಇದೆ ಸರ್ ಅಷ್ಟೇ. ಏನಾದ್ರೆ ಕಸ್ಟಮರ್ ಜಾಸ್ತಿ ಬುಕ್ ಮಾಡಿದ್ದಾರೆ, ಗ್ಯಾಸ್ ಬರಲ್ಲ ಅಂತ ಹೇಳ್ಬಿಟ್ಟು ಎದುರುಕಂಡು ಮಾಡ್ತಾರೆ, ಬೇಗ ಬುಕ್ ಮಾಡಿ ಪೆಂಡಿಂಗ್ ಆಗ್ತದೆ. ಬಿಟ್ಟರೆ ಅದು ಬಿಟ್ಟರೆ ಏಜೆನ್ಸಿ ಕಡೆಯಿಂದ ನಮ್ಮಿಂದ ಯಾವುದು ಪ್ರಾಬ್ಲಮ್ ಇಲ್ಲ ಸರ್. ನೀವು ಏಜೆನ್ಸಿ ಕಡೆಯವರು? ಹೌದು. ಗ್ಯಾಸ್ ಬರ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆರೋಪ ಇದೆ. ಹೌದು. ಏನು ಹೇಳ್ತೀರಿ? ಗ್ಯಾಸ್ ಬಂದರೆ ಕೊಡ್ತೀವಿ, ಗ್ಯಾಸ್ ಬರ್ತಿದ್ರೆ ಇವೆಲ್ಲ ಟಿ ವಿಯಲ್ಲಿ ಅದ್ರ ಪೇಪರಲ್ಲೆಲ್ಲ ಹಾಕ್ತಾರೆ. ನಮಗೆ ರೆಗ್ಯುಲರಾಗಿ ಒಂದು ಲೋಡ್ ಬಂದರೆ ಕಸ್ಟಮರ್ ರೆಗ್ಯುಲರಾಗಿ ಹೋಗುತ್ತೆ. ಓಕೆ. ಹಾಂ, ಇವಾಗ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಬರ್ತಾ ಇದೆ ಗ್ಯಾಸು, ಕಸ್ಟಮರ್ ಬರಲ್ಲ ಅಂತಿದ್ದಕ್ಕೆ ಸುಮ್ಮನೆ ಎಲ್ಲ ಬುಕ್ ಮಾಡ್ತಾರೆ. 300 ದಿವಸಕ್ಕೆ 300 ಕಾಲ್ ಬರೋದು 600-700 ಕಾಲ್ ಬರುತ್ತೆ, ಪೆಂಡಿಂಗ್ ಆಗುತ್ತೆ. ನನಗೆ ಬೇಕು ನಿನಗೆ ಬೇಕಂತ ವಾರ ಬೇರೆ ಗಲಾಟೆ ನಡೀತಾ ಇದೆಯಲ್ಲ, ಅದರಿಂದ ಗ್ಯಾಸ್ ಬರಲ್ಲ ಅಂದ್ರೆ ಸ್ಟಾಕ್ ಇಟ್ಕೊಳ್ಳೋಣ ಅಂತ ಬುಕ್ ಮಾಡ್ತಾರೆ. ಅಂದರೆ ನೀವು ಹೇಳ್ತಾ ಇರೋದೇನು ಅಂದರೆ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ, ಬಟ್ ಜನರು ಪ್ಯಾನಿಕ್ ಆಗಿ ಭಯಗೊಂಡು ಈ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಬುಕ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ನೀವು ಎಷ್ಟು ಫರ್ ಡೇ ಎಷ್ಟು ಬುಕ್ ಆಗ್ತಿತ್ತು ನಾರ್ಮಲ್ ಡೇಸ್? 300-350 ಆಗೋದು. ಇವಾಗ ಎಷ್ಟು ಆಗ್ತಾ ಇದೆ? 1000-1100 ಆಗುತ್ತೆ. ಅದಕ್ಕೆ ಸಿಗ್ತಾ ಇಲ್ಲ. ಹಾಂ, ಮತ್ತೆ ಇನ್ನೇನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಏನಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇಲ್ಲ, ಫಿಲ್ಲಿಂಗ್ ಆಗ್ತಾ ಇಲ್ಲ. ಡೊಮೆಸ್ಟಿಕ್ ಸಿಲಿಂಡರ್ ಫಿಲ್ಲಿಂಗ್ ಆಗುತ್ತೆ, ಬರುತ್ತೆ. ಡೊಮೆಸ್ಟಿಕ್ ಏನು ಪ್ರಾಬ್ಲಮ್ ಇಲ್ಲ, ಕಮರ್ಷಿಯಲ್ ಏನಾಗ್ತಾ ಇದೆ? ಫಿಲ್ಲಿಂಗ್ ಆಗ್ತಾ ಇಲ್ಲ. ಹೋಟ್ಲ್ಗಳು ಕೊಡೋ ಸಿಲಿಂಡರ್ ಅದು ಎಲ್ಲ ಜಾಸ್ತಿ ಯೂಸ್ ಆಗುತ್ತೆ ಅಂದ್ಬಿಟ್ಟು, ಮನೆಗಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಎಲ್ಲ ಚಾಲು ಆದಮೇಲೆ ಮಾಮೂಲು ಯಾವ ಥರ ಬರ್ತಾ ಇತ್ತು ಆ ಥರ ಬರುತ್ತೆ. ಅಂದರೆ ಇವಾಗ ನೀವು ಹೇಳೋದಂದ್ರೆ ಕಮರ್ಷಿಯಲ್ ಬರ್ತಾ ಇಲ್ಲ, ಬಿಲ್ಲಿಂಗ್ ಆಗ್ತಾ ಇಲ್ಲ. ಓಕೆ. ಈ ಬರೀ ಡೊಮೆಸ್ಟಿಕ್ ಮಾತ್ರ, ಡೊಮೆಸ್ಟಿಕ್ ನಾರ್ಮಲ್ ಆಗಿದೆ. ಮತ್ತೆ ಈ ಜನ ಹೇಳ್ತಾವ್ರಲ್ಲ ನಮಗೆ ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಬರ್ತಾ ಇಲ್ಲ ಅಂತ. ಕ್ಯಾಬ್ ಬುಕ್ ಮಾಡ್ತಾರೆ, OTP ನಂಬರ್ ಬರುತ್ತೆ, ಅದು ಇರಲ್ಲ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಾರೆ. ಮನೆಗಿದ್ದು ತಗೊಂಡ್ರೆ ಹುಡುಗ ಡೆಲಿವರಿ ಬರ್ತಾನೆ, ನಿಮ್ಮ ಮನೆಗೆ ಬರುತ್ತೆ ಗ್ಯಾಸ್ ಕೊಡ್ತಾನೆ. OTP ನಂಬರ್ ಹೇಳಿದ್ರೆ ಸರಿ, ಅವರೆಲ್ಲ ಹೋಗಿರ್ತಾರೆ, OTP ಇರಲ್ಲ. ಏನು ಮಾಡ್ತಾನೆ, ವಾಪಸ್ ಬರ್ತಾನೆ. ಯಾಕೆ ಬರಲ್ಲ ಗ್ಯಾಸು? ಬುಕ್ ಮಾಡಿದೆ, ಬುಕ್ಕಿಂಗ್ ಎಲ್ಲ ಮೊಬೈಲಲ್ಲೆಲ್ಲ ತೋರಿಸ್ತಿತ್ತಲ್ಲ. ಎಸ್ ವೀಕ್ಷಕರೇ, ಈಗ ಎಲ್ಲಿ ಟ್ರಬಲ್ ಆಗ್ತಾ ಇದೆ? ಡೊಮೆಸ್ಟಿಕ್ ಗ್ಯಾಸ್ ಯಾಕೆ ಬುಕ್ ಆಗ್ತಾ ಇಲ್ಲ? ಕಮರ್ಷಿಯಲ್ ಗ್ಯಾಸ್ ಎಲ್ಲಿ ವ್ಯತ್ಯಯವಾಗ್ತಾ ಇದೆ? ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಕ್ಕೆ ಜಗದೀಶ್ ಅವರು ಗ್ಯಾಸ್ ಏಜೆನ್ಸಿ ಇವರು ಹೊಂದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಕ್ಚುಲಿ ಅಂತ? ಮೊದಲು ಭಾರತ ದೇಶ ಎಲ್ಲ ಇವತ್ತು ಬಂದಾಗಿದೆ, ಬುಕ್ಕಿಂಗ್ ಆಯ್ತಿಲ್ಲ ಕಸ್ಟಮರ್ಗಳು ಪಡೆದಾಡೋ ಪರಿಸ್ಥಿತಿ ಬಂದಿದೆ. ಹೋಟ್ಲುಗಳು ಬಂದಾಗಿದೆ, ಎಷ್ಟು ಜನರದ್ದು ಜೀವನ ರೋಡ್ಗೆ ಬರೋ ಥರ ಐತೆ. ಕೊರೋನಾದಲ್ಲೂ ಇಷ್ಟು ಪ್ರಾಬ್ಲಮ್ ಇದ್ದಿಲ್ಲ. ಈ ಮಧ್ಯದಲ್ಲಿ ಯುದ್ಧದಿಂದ ಸಾಮಾನ್ಯ ಜನರಿಗೂ ಎಫೆಕ್ಟ್ ಆಗುತ್ತೆ.
ಜನಗಳಿಗೆ ಏನು ಸರ್ಕಾರ ಉತ್ತರ ಕೊಡುತ್ತೆ ಅಂತ ಗೊತ್ತಿಲ್ಲ. ನಮಗೆ ಇದ್ರ ಬಗ್ಗೆ ಗೊತ್ತು ಏನು ಪ್ರಾಬ್ಲಮ್ ಅಂತ. ಆದರೆ ನಮ್ಮಿಂದ ಏನಿಲ್ಲ, ಕಸ್ಟಮರ್ಗಳಿಗೆಲ್ಲ ಏನಂದರೆ ಸಪ್ಲೈ ಆಯ್ತಿಲ್ಲ ಅಂತ. ಡೆಲಿವರಿ ಹೆಂಗೆ ಮಾಡೋದು, ಹೆಂಗೆ ನಿಲ್ಲಿಸೋದು, ಕೊನೆಗೆ ಜನಗಳು ಪಬ್ಲಿಕ್ ಬಂದು ನಮ್ಮನ್ನು ಹೊಡೆಯೋ ಪರಿಸ್ಥಿತಿಗೆ ಬರೋದಂತೂ ಕನ್ಫರ್ಮು. ಇದೇ ಥರ ಒಂದು 15 ದಿವಸ ಆಯಿತು ಅಂದರೆ ಜನಗಳು ರೊಚ್ಚಿಗೆದ್ದು ನಮ್ಮನ್ನು ಹೊಡೆಯೋದಂತೂ ಕನ್ಫರ್ಮ್. ಓಕೆ, ನಾವು ಡೀಟೇಲ್ಡ್ ಆಗಿ ಹೋಗೋಣ, ಒಂದೊಂದೇ ಹೋಗೋಣ. ಈಗ ಕಮರ್ಷಿಯಲ್ ಗ್ಯಾಸ್ದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಹೇಳಿ ಫಸ್ಟ್. ಕಮರ್ಷಿಯಲ್ ಹೋಟ್ಲುಗಳಿಗೆ ನಾವು ಯಾವುದು ಸಪ್ಲೈ ಮಾಡ್ತಾ ಇಲ್ಲ. ಕಮರ್ಷಿಯಲ್ ಬಂದು ನಮಗೆ ಒಂದು ವಾರಕ್ಕೆ ಮೇಲಾಯಿತು. ಇವಾಗ ಎಷ್ಟು ಜನರು ರೈತರಿಂದ ಹಿಡ್ದು ಹಾಲು ಉತ್ಪಾದನೆಯಿಂದ ಹಿಡ್ದು ಬೇರೆ ಊರಿಂದ ಬಂದು ಕೆಲಸ ಮಾಡೋರು, ಪಿ ಜಿಗಳು, ಹೋಟ್ಲುಗಳು, ಹಾಸ್ಟೆಲ್ಗಳು, ಕಾಲೇಜು ಎಲ್ರಿಗೂ ಸಮಸ್ಯೆ ಆಗಿದೆ. ಎಲ್ಲ ಬೀದಿಗೆ ಬಂದಿರೋರು ಎಷ್ಟೋ ಜನ, ಯಾರು ಏನು ಕಳ್ಳ ಸಂತೆ ಅದು ಇದೆಲ್ಲ ಆಮೇಲೆ, ಇದು ದೊಡ್ಡ ಮೀಟಿಂಗು ಮಾಡ್ಬೋದು. ಆದರೆ ಸದ್ಯಕ್ಕೆ ಏನಂದರೆ ಎಲ್ರಿಗೂ ಜೀವನ ಹೊಟ್ಟೆಪಾಡು. ಇವಾಗ ತುಂಬ ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗೈತೆ. ಓಕೆ, ಈ ಕಮರ್ಷಿಯಲ್ ಕತೆ ಆಯಿತು. ಈಗ ಡೊಮೆಸ್ಟಿಕ್ ಏನು ಯಾಕೆ ಬುಕ್ ಆಗ್ತಾ ಇಲ್ಲ? ಸರ್ಕಾರದಿಂದ ಗೊತ್ತಾಗಬೇಕು. ಇದು ನಮಗೂ ಅಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. 3 ದಿವಸದಿಂದ ಬಂದಾಗೈತೆ ಅಂತ ಹೇಳಿದ್ದಾರೆ. ನಿನ್ನೆ ಇವತ್ತು ಕನ್ಫರ್ಮ್ ಕಸ್ಟಮರ್ದು ಯಾವುದು ಬುಕ್ಕಿಂಗ್ ಆಯ್ತಿಲ್ಲ. ಕಸ್ಟಮರ್ಗಳು ಬಂದು ಫೋನ್ ಮಾಡಿ ನಮ್ಮನ್ನು ಕೇಳ್ತಾರೆ ಏನಕ್ಕಾಗಿಲ್ಲ ಎತ್ತಾಗಿಲ್ಲ ಅಂತ. ನಾವೇನು ಉತ್ತರ ಕೊಡೋದು ಅಂತ ನಮಗೆ ಗೊತ್ತಿಲ್ಲ. ಓಕೆ, ಒಂದು ಕಡೆ ಗ್ಯಾಸ್ ಸಪ್ಲೈ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ, ಬಟ್ ಮತ್ತೊಂದು ಕಡೆ ಜನರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಬ್ಲಾಕಲ್ಲಿ ಸೇಲ್ ಮಾಡ್ಕೋತಾ ಇದ್ದೀರಾ, 2,000ಕ್ಕೆ 3,000ಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಅಂತ ಆರೋಪ ಬರ್ತಾ ಇದೆ. ಏನು ಹೇಳ್ತೀರಿ? ಅದು ಬಂದೇ ಬರುತ್ತೆ ಸರ್. ಜನಗಳು ಹೇಳ್ತಾರೆ. ಅದು ಸರ್ಕಾರ ತೀರ್ಮಾನ ತಗೋಬೇಕು ಹೆಂಗಂತ. ನಾವು ಅದನ್ನು ತಪ್ಪು ಮಾಡಿಲ್ಲ ಅಂತ ನಾವು ಹೇಳೋಕ್ಕೆ ಹೋಗಿಲ್ಲ. ಯಾರೂ ತಪ್ಪು ಮಾಡಿಲ್ಲ ಅಂತ ಯಾವುದೂ ಇಲ್ಲ. ಇಷ್ಟು ದಿವಸ ನೀವು ಕಂಟ್ರೋಲ್ ಮಾಡಿಲ್ಲ ಹಂಗೆ ಅಂದರೆ ಅವ್ರು ಬಿಟ್ಟಿದ್ದು. ಇದಕ್ಕೆ ಮೇಲೆ ಹಾಕೋಕ್ಕೆ ಹಿಡಿದ್ರೆ ಅಂದರೆ ಜನಗಳೇ ಹೊಡಿತಾರೆ, ಅದಂತೂ ಪಕ್ಕ. ಮನೆಗೆ ಸಪ್ಲೈ ಮಾಡಲ್ಲ, ಹೋಟ್ಲಿಗೆ ಹೆಂಗೆ ಮಾಡಿದೆ ಅಂತ ಜನಗಳೇ ಹೊಡಿತಾರೆ. ಕಳ್ಳ ಸಂತೆ ಇರೋದು ಎಲ್ಲ ಚಾನಲ್ನಲ್ಲಿ ತೋರಿಸವ್ರೆ. ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಕಾನೂನು ಬಂದ್ಬಿಟ್ಟು ಸರ್ಕಾರ ಕೈಲಿ, ನಮ್ಮ ಕೈಯಲ್ಲಿಲ್ಲ, ಮಾತಾಡೋರ ಕೈನಲ್ಲಿಲ್ಲ. ಚಾನಲ್ಲು ನೀವು ಕೇಳ್ತೀರಾ, ನಾನು ಹೇಳೋ ಉತ್ತರ ಹೇಳ್ಬಿಟ್ಟಿದ್ದೀನಿ. ಓಕೆ, ಲಾಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು ಸಪ್ಲೈ ಇದ್ದರೂ ಕೂಡ ಇಲ್ಲಿರುವಂಥ ಏಜೆನ್ಸಿಗಳು ಈ ರೀತಿಯಾಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ, ಅಂದರೆ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಅಥವಾ ಬೇರೆ ರೀತಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಹಿಂಗೆ ಜನಗಳು ಹೇಳ್ತಾರೆ ಅದೇ ಕಳ್ಳ ಸಾಗಾಣಿಕೆ ಅಂತ. ಒಪ್ಕೊಂಡೆ, ಇಲ್ಲ ಅಂತಿಲ್ಲ. ಜನ ನೋಡಿರೋದ್ರಿಂದನೇ ಅದು ಹೇಳಿರೋದು, ನೋಡದೆ ಅಂತೂ ಹೇಳಿಲ್ಲ ಯಾರು. ಅದು ಕಂಟ್ರೋಲ್ ಮಾಡೋದು ಬಂದ್ಬಿಟ್ಟು ಸರ್ಕಾರ ಬಂದ್ಬಿಟ್ಟು ಪೊಲೀಸ್ ಅವ್ರು ಕೊಡುತ್ತೋ, ಫುಡ್ ಅವ್ರು ಕೊಡುತ್ತೋ, ಎಲ್ಲರೂ ಕೊಡುತ್ತೆ. ಇದು ಹೆಂಗೆ ಮಾಡಬೇಕು ಅಂತ ಒಂದು ಮೀಟಿಂಗ್ ಕಳಿಸ್ರಿ, ಬೇಕಾದರೆ ನಾನು ಕೂತ್ಕೊಂಡು ಮಾತಾಡ್ತೀನಿ. ರೋಡಲ್ಲಿ ಇಲ್ಲ, ಮೀಟಿಂಗಲ್ಲಿ ಮಾತಾಡೋಣ. ದೊಡ್ಡ ಅಧಿಕಾರಿನ ಕರೀದ್ರೂ ಕರೀರಿ, ನಮ್ಮನ್ನು ಕರೆದ್ರೂ ಕರೀರಿ, ಕೂತ್ಕೊಂಡು ಮಾತಾಡೋಣ. ಮತ್ತು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಟೈಮಲ್ಲಿ ಜನರಿಗೆ? ಫಸ್ಟು ಜನ ಇದ್ರೇ ನಾವು, ನಮಗೂ ಹೊಟ್ಟೆನೆ, ಜನಕ್ಕೂ ಹೊಟ್ಟೆನೆ, ಎಲ್ರಿಗೂ ಹೊಟ್ಟೆನೆ. ಜನ ಅನ್ನೋದು ನಾವೇನು ದುಶ್ಮನ ಇಲ್ಲ, ಬೇರೆ ಇಲ್ಲ, ಮೇಲಿಂದ ಎಗರು ಬಂದಿಲ್ಲ. ನಾನು ಜನನೇ, ಎಲ್ಲ ಮನೆಗಾಗೋದು ನಮ್ಮ ಮನೆಗೇ. ನನಗೂ ಗೊತ್ತು, ಜನಸೇವೆ ಫಸ್ಟು, ಆಮೇಲೆ ಬಾಕಿ. ವೀಕ್ಷಕರು, ಈಗ ಅತಿ ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ, ಡೊಮೆಸ್ಟಿಕ್ ಗ್ಯಾಸ್ ಬುಕ್ ಆಗ್ತಾ ಇಲ್ಲ ಬೆಂಗಳೂರಲ್ಲಿ. ಈ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಏನಾಗ್ತಾ ಇದೆ ಅಂತ ಮಾತನಾಡೋಣ. ಇಲ್ಲೊಬ್ಬ ಕಸ್ಟಮರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಏನು ಹೇಳ್ತೀರಿ, ಡೊಮೆಸ್ಟಿಕ್ ಗ್ಯಾಸ್ ಬುಕ್ ಆಗ್ತಿದೆಯೋ? ಎರಡು ಗ್ಯಾಸ್ ಇಟ್ಕೊಂಡಿದ್ವಿ, 2 ಗ್ಯಾಸ್ ಬುಕ್ ಮಾಡ್ತಾ ಇದ್ವಿ, 2 ಬುಕ್ ಆಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮನೇಲಿ. ನೋಡಿದ್ರೆ ಬ್ಲ್ಯಾಕಲ್ಲಿ 1,300 1,400 ತುಂಬ ಹಿಂಸೆ ಮಾಡ್ತಾ ಇದ್ದಾರೆ. ನಮ್ಗೆ ಇವಾಗ ಏನು ಮಾಡೋದು ಗೊತ್ತಾಯ್ತಲ್ಲ ಸರ್. ಅಂದರೆ ಈಗ ಸದ್ಯ ನಿಮ್ಮ ಮನೇಲಿ ಗ್ಯಾಸ್ ಕಂಪ್ಲೀಟಾಗಿ ಖಾಲಿ ಆಗಿದೆ. ಇವಾಗ ಗ್ಯಾಸ್ ಇಲ್ಲ ನಮಗೆ. ಇವಾಗ ಗ್ಯಾಸ್ ಬೇಕಂತ ಬಂದರೆ ಗ್ಯಾಸ್ ಇಲ್ಲ ಅಂತಾರೆ. ಏನು ಮಾಡೋಣ ಹೇಳಿ? ಟ್ರೈ ಮಾಡ್ಬೋದಾ? ಇಲ್ಲ ನಾನು ಮುಂದೆನೇ ಅದು ಬುಕ್ ಮಾಡಲಿಕ್ಕೆ ಕಾಲ್ ಮಾಡ್ಬೋದಾ? ಏನು ಹೇಳಿ? ಇಲ್ಲಿ ಕಾಲ್ ಮಾಡ್ಬೋದಾ? ಬುಕಿಂಗ್ ತಗೋತಿದ್ಯಾ ಇಲ್ವಾ ಅಂತ? ತಗೊಂತ ಇಲ್ಲ, ಬೇಕಂದ್ರೆ ಕಾಲ್ ಮಾಡಿ. ಪರವಾಗಿಲ್ಲ. ಇಲ್ಲ, ಚೆಕ್ ಮಾಡಿದೆ, ಕಾಲ್ ಹೋಯ್ತಾ ಇಲ್ಲ ಸರ್. ಪ್ರತಿ ಸಲ ಟ್ರೈ ಮಾಡ್ತಾ ಇದ್ದೀನಿ, ಆಯ್ತಾ ಇಲ್ಲ, ಬುಕಿಂಗ್ ಆಗ್ತಾ ಇಲ್ಲ. ಬುಕಿಂಗ್ ತಗೋತಾ ಇಲ್ಲ. ಇಲ್ಲಿ ಏಜೆನ್ಸಿ ಕಡೆ ಬಂದರೆ ಏನು ಹೇಳ್ತಿದ್ದಾರೆ? ಏಜೆನ್ಸಿ ಕಡೆ ಬಂದರೆ ಹೇಳ್ತಾ ಇದ್ರೆ ಗ್ಯಾಸ್ ಇಲ್ಲ ಅಂತ ಎಲ್ಲರನ್ನೂ ವಾಪಸ್ ಕಳಿಸ್ತಾ ಇದ್ದಾರೆ. ಏನು ಮಾಡೋಣ ಅಂತ ಗೊತ್ತಿಲ್ಲ. ಯಾರು ಬಂದರೂ ಗ್ಯಾಸ್ ಇಲ್ಲ. ಬ್ಲ್ಯಾಕಲ್ಲಿ ತೊಗೊಂಡ್ರೆ ತೊಗೊಳ್ಳಿ, ಬ್ಲ್ಯಾಕಲ್ಲಿ 1,200 1,300 ಅಂತಾರೆ. ಯಾರು ಡಿಮ್ಯಾಂಡ್ ಮಾಡಿದ್ರು ನಿಮಗೆ ಬ್ಲಾಕಲ್ಲಿ? ಬ್ಲ್ಯಾಕಲ್ಲಿ ಕೇಳಿದ್ರೆ ಕೊಡ್ತಾರೆ, ಅಂದರೆ ಗ್ಯಾಸು ಅದೇ 1,300 1,400 ಅಂತ. ನಾವು ಎಲ್ಲಿಂದ ಗೊತ್ತಾ ಇರೋದು? 1,300 1,400 ಒಂದು ಬುಕ್ ಆಗ್ತಿಲ್ಲ, ಬಟ್ ಬ್ಲಾಕಲ್ಲಿ ಕೇಳಿದ್ರೆ ಸಿಗ್ತಾ ಇದೆ ಅಂತ. ಹೆಂಗಿದು? ಸಿಗ್ತಾ ಇದೆ ಅಂತ ಬಾಯಲ್ಲಿ ಹೇಳ್ತವ್ರೆ. ಓಕೆನಾ, ನಮ್ಮ ಹತ್ರ ಇದ್ರೆ ತಾನೇ ನಾವು ಕೊಡೋಕ್ಕೆ. ಅದು ಹೆಂಗೆ ಹೇಳ್ತವ್ರೆ? ಹಂಗೆ ಹೇಳ್ತಾ ಇದ್ದಾರೆ. ಇಲ್ಲ ಹೆಂಗೆ ಇವ್ರ ಹತ್ರ ಯಾರು ಹೇಳಿದ್ದು ಅದನ್ನ ನಾವು ನೋಡ್ಬೇಕಲ್ಲ ಸರ್. ಇವಾಗ ಇಷ್ಟು ಜನ ಇಲ್ಲೇ ಇದ್ದೀವಿ, ಬುಕಿಂಗ್ ಆಗ್ತಾ ಇಲ್ಲ, ಲೋಡ್ ಇಲ್ಲ. ನಾವು ಲೋಡ್ ಇದ್ರೆ ಎತ್ಕೊಂಡು ಹೋಗ್ಬಿಟ್ಟು ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಾವು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀವಿ? 1 ಸಿಲಿಂಡ್ರು ಇಲ್ಲ. ಮತ್ತು ಇವ್ರಿಗೆ ಮಾತ್ರ ಅದು ಆ ರೇಟ್ ಯಾರು ಹೇಳ್ತಾರೆ ಅಂತ ಗೊತ್ತಾಗಲ್ಲ.
ಈಗ ಸದ್ಯ ಡೊಮೆಸ್ಟಿಕ್ ಪ್ರಾಬ್ಲಮ್ ಇದೆಯಾ ಅಥವಾ ಕಮರ್ಷಿಯಲ್ ಪ್ರಾಬ್ಲಮ್ ಇದೆಯಾ? ಎರಡೂ ಪ್ರಾಬ್ಲಮ್ ಇದೆಯಾ? ಫಸ್ಟ್ ಪ್ರಾಬ್ಲಮ್ ಇದ್ದಿದ್ದು, ಓಕೆನಾ, ಒಂದು ವಾರ ಆಯಿತು, ಒಂದು ವಾರದಿಂದ ಕಮರ್ಷಿಯಲ್ ಬರ್ತಾ ಇಲ್ಲ. ಇವಾಗ ಈ 2-3 ದಿನದಿಂದ ಡೊಮೆಸ್ಟಿಕ್ಕು ಪ್ರಾಬ್ಲಮ್ ಇದೆ. ಹೌದು, ಬುಕ್ಕಿಂಗ್ ಆಗ್ತಾ ಇಲ್ಲ. ಸಿಲಿಂಡರ್ ಇಲ್ದಿರೋ ಕಾರಣಕ್ಕೆ ಬುಕ್ಕಿಂಗ್ ಲಾಕ್ ಮಾಡಿ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ನನಗೆ, ಒಂದು ಗ್ಯಾಸ್ ಇರೋರು ತಿಂಗಳಿಗೆ ಒಂದೇ ಸಾರಿ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಏನಾಗಿದೆ ಅಂದ್ರೆ ಪ್ಯಾನಿಕ್ ಆಗಿಬಿಟ್ಟು ಪದೇ ಎಲ್ಲರೂ ಕೂಡ ಬುಕ್ ಮಾಡೋದ್ರಿಂದ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಥವಾ ಬುಕ್ಕಿಂಗ್ ಆಗ್ತಾ ಇಲ್ಲ. ಬುಕ್ಕಿಂಗ್ ಆಗ್ತಾ ಇಲ್ಲ. ಇವಾಗ ಮುಂಚೆ ಹಂಗಿತ್ತು, 15 ದಿನಕ್ಕೆ ಒಂದ್ಸತಿ ಬುಕ್ ಮಾಡೋದು, 20 ದಿನಕ್ಕೆ ಒಂದ್ಸತಿ ಬುಕ್ ಮಾಡೋದಿತ್ತು. ಇವಾಗ ಲೋಡ್ ಇಲ್ದಿರೋ ಕಾರಣಕ್ಕೆ ಅದನ್ನ ಲಾಕ್ ಮಾಡಿ ಇಟ್ಟಿದ್ದಾರೆ 30 ದಿನಕ್ಕೆ. ಓಕೆನಾ, ಇವಾಗ ನೀವು ಇವತ್ತು ತಗೊಂಡ್ರೆ ಇನ್ನು 30 ಡೇಸ್ಗೆನೆ ಅದು ಬುಕ್ಕಿಂಗ್ ಆಗೋದು. ಹಂಗೆ ಮಾಡಿ ಇಟ್ಟಿದ್ದಾರೆ. ಇವಾಗ ಯಾರು ಯೋಚನೆ ಮಾಡಿದ್ರು ಆಗಲ್ಲ, ಬುಕ್ಕಿಂಗ್ ಆಗಲ್ಲ. 15 ದಿನಕ್ಕೂ ಆಗಲ್ಲ, 10 ದಿನಕ್ಕೂ ಆಗಲ್ಲ, 1 ತಿಂಗಳಿಗೂ ಆಗಲ್ಲ. 30 ಡೇಸ್ 30 ಡೇಸ್ 1 ತಿಂಗಳಿಗೂ ಆಗಲ್ಲ. ಓಕೆ. ವೀಕ್ಷಕರೇ ನೋಡಿ, ಒಂದು ಕಡೆ ಕಸ್ಟಮರ್ಸ್ನ ಆರೋಪ ಏನು ಅಂದರೆ ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ ಹೇಳಿ. ಅಂದರೆ ಏನು ನಿಜವಾಗ್ಲೂ ಪ್ರಾಬ್ಲಮ್ ಆಗಿದೆ, ಬನ್ನಿ ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಲೀಲಾವತಿ. ಏನು ಪ್ರಾಬ್ಲಮ್ ಆಗ್ತಾ ಇದೆ ಸರ್, ಸಿಲಿಂಡ್ರ್ ಖಾಲಿ ಆಗಿ 20 ದಿನ ಆಯಿತು. ನಮ್ಗೆ ಸಿಲಿಂಡ್ರ್ 2 ಖಾಲಿ ಆಗ್ಬಿಟ್ಟಿದೆ. ಮತ್ತೆ ಇಲ್ಲಿಗೆ ಬಂದಿದ್ದೀವಿ, ಅಲ್ಲಿ ಬುಕ್ಕಿಂಗು ಆಗ್ತಾ ಇಲ್ಲ ಸರ್. ಏನು ಸರ್ ಮಾಡೋದು ನಾವು? ನಾವು ಹಿಂದೂಗಳಾಗಿ ಟೈಮ್ ಊಟ ಇಲ್ದಿರ ನಾವು ಕಾಯ್ತಾ ಇದ್ದೀವಿ. ಇದ್ರ ನಂಬ್ಕೊಂಡು ಹೆಂಗೆ ಸರ್? ನೀವೇ ಹೇಳಿ, ದಾರಿ ಮಾಡಿಕೊಡಿ ನೀವೇ. ಓಕೆ, ಇವಾಗ ಬುಕ್ಕಿಂಗ್ ಆಗಿದೆಯಾ? ಇವಾಗ ಗ್ಯಾಸ್ ಹ್ಞೂ, ಇವಾಗ ಸಿಕ್ತು. ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ ಸರ್. ಹೇಗೆ ಸಿಕ್ತು, ಏನು ಹೇಳಿದ್ರು ಅಲ್ಲಿ? ಅದೇ ಹೇಳಿದ್ರು, ಬುಕ್ಕಿಂಗ್ ಆಗಿದೆ, ಲೇಟ್ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಅಂದಿದ್ದಾರೆ ಸರ್. ನೋಡಿ, ಹಿಂಗಿದ್ರೆ ಹೆಂಗೆ ಸರ್ ಜೀವನ ಮಾಡೋದು? ಅದು ನಾವು ಹೋಟೆಲ್ ಇಲ್ಲ, ಏನಿಲ್ಲ. ನಾವು ಮನೆ ಅಡುಗೆ ಊಟ ಹೆಂಗೆ ಸರ್ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸೋದು ಮಕ್ಕಳು ಮರಿನ? ಹೇಳಿ ನೀವೇ. ಏನಿಲ್ಲ ಸರ್, ನಾವು ಬುಕ್ ಮಾಡಿದ್ರು ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತು ಇವಾಗ ಹೊಸ ಬುಕ್ಕಿಂಗು ತಗೊಂತಾ ಇಲ್ಲ. ನಾವು ಎಲ್ಲಿ ಹೋಗೋಣ, ಎಲ್ಲಿ ಸಿಲಿಂಡ್ರು? ಇವಾಗ ಕೇಳಿದ್ರೆ ಬೇರೆ ಕಡೆ ಕೇಳಿದ್ರೆ ಬ್ಲಾಕಲ್ಲೂ ಸಿಗ್ತಾ ಇಲ್ಲ. ಇವಾಗ ಮನೆ ಮಕ್ಕಳು, ಚಿಕ್ಕ ಮಕ್ಕಳು ಸ್ಕೂಲ್ಗಳು ಕಳಿಸ್ಬೇಕು, ಕಷ್ಟ ಇದೆ. ಏನಕ್ಕೆ ಈ ಥರ ತೊಂದರೆ ಆಗ್ತಾಯಿದೆ ಸರ್ಕಾರದವ್ರು ನೋಡಬೇಕು. ಬಡವ್ರ ಮೇಲೆ ನೋಡಲೇಬೇಕು. ಯಾಕಂದರೆ ಎಲ್ಲ ಸಿಲಿಂಡ್ರು ಏನು ಆಗಿದೆ ಅಂತ ಸಿಲಿಂಡ್ರಿಗೆ ನಮ್ಗೆ ಕಷ್ಟ ಆಗ್ತಾಯಿದೆ ಸರ್. ದಯವಿಟ್ಟು ಇದು ನಮಗೆ ಜನಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ. ನಾವು ಹೋಗಿ ಅವ್ರ ಹತ್ರ, ಗ್ಯಾಸ್ನವ್ರ ಹತ್ರ ಜಗಳ ಮಾಡಬೇಕು, ಅವರು ನಮಗೆ ಗೊತ್ತಿಲ್ಲ ಅನ್ಬೇಕು, ಅದೆಲ್ಲ ಆಗಲ್ಲ ಸರ್. ಸರ್, ಎಕ್ಸಾಕ್ಟ್ ಆಗಿ ಏನು ಪ್ರಾಬ್ಲಮ್ ಆಗ್ತಾ ಇದೆ? ಗ್ಯಾಸು ಭಾಳ ಪ್ರಾಬ್ಲಮ್ಮು. 3,000 ಕೊಟ್ಟು ಬ್ಲ್ಯಾಕಲ್ಲಿ, 3,000 ಕೊಟ್ಟು ಬ್ಲ್ಯಾಕಲ್ಲಿ ತಗೋತಾ ಇದೀವಿ. ಭಾಳ ಹಿಂಸೆ ಆಗ್ತಿದೆ, ಎಲ್ಲೂ ಸಿಗ್ತಾನೆ ಇಲ್ಲ. ಬೆಳಗಿಂದ ನಾವು 10 ಜನ ಎಲ್ಲ ಕೇಳಿದ್ರು, ಯಾರು ಕೇಳಿದ್ರು ಕೊಡ್ತಾನೆ ಇಲ್ಲ. ನಮ್ದು ಹೊಟ್ಟೆಪಾಡು, ಇದೇ ಜೀವನ ನಮ್ಮದು. ಈ ಥರ ಆಗಿದೆ. ಇಷ್ಟು ದಿನ ನೀವು ಕಮರ್ಷಿಯಲ್ ಯೂಸ್ ಮಾಡ್ತಿದ್ರಾ ಅಥವಾ ಯಾವ ಥರ ಯೂಸ್ ಮಾಡ್ತೀರಾ? ಕಮರ್ಷಿಯಲ್ ಯೂಸ್ ಮಾಡ್ತಿದ್ದೆ ನಾವು. ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ರಿ. ಕಮರ್ಷಿಯಲ್ ಕೇಳಿದ್ರೆ ಕೊಡ್ತಾ ಇದ್ದಾರಾ? ಹೇಗೆ? ಕೊಡ್ತಾ ಇಲ್ಲ, ಕಮರ್ಷಿಯಲ್ ಕೊಡ್ತಾ ಇಲ್ಲ, ಯಾವುದೂ ಕೊಡ್ತಾ ಇಲ್ಲ. ನಿಂತೋಗ್ಬಿಟ್ಟಿದೆ ಕಮರ್ಷಿಯಲ್, ಪೂರ್ತಿ ನಿಂತೋಗ್ಬಿಟ್ಟಿದೆ. ಯಾರು ಏನು ಕೊಡ್ತಾ ಇಲ್ಲ. ಗ್ಯಾಸ್ 4-5 ದಿವಸದಿಂದ, 1 ವಾರದಿಂದ ಭಾಳ ಹಿಂಸೆ ಆಗ್ತಾಯಿದೆ. ಇದು ಭಾಳ ಪ್ರಾಬ್ಲಮ್ ಆಗ್ತದೆ. ಇವಾಗ ಯಾವ ರೀತಿ ಯೂಸ್ ಮಾಡ್ತಾ ಇದ್ರಿ? ಯಾವ ರೀತಿ ಗ್ಯಾಸ್ಗಳನ್ನು ಡೊಮೆಸ್ಟಿಕ್ ಯೂಸ್ ಮಾಡ್ತಾ ಇದ್ರಿ? ಈಗ ಡೊಮೆಸ್ಟಿಕ್ ಯೂಸ್ ಮಾಡ್ತಾ ಇದೀವಿ. ಭಾಳ ಹಿಂಸೆ ಆಗಿದೆ. ಇದು ಭಾಳ ತೊಂದರೆನೂ ಆಗಿದೆ. ಇದು ಇಷ್ಟೊಂದು ಹೊಟ್ಟೆಪಾಡು ಜೀವನ, ನಮ್ದು ಇದೇ ಜೀವನ, ಇದೇ ಭಾಳ ಇದೇ ಬೆಳಗ್ಗೆ ಎದ್ದು ಸಾಯಂಕಾಲ ಕೆಲಸ. ಹೌದು. ಈಗ ನೀವು ಬೆಳಗ್ಗೆಯಿಂದ ಇದೇ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳಿದ್ರೆ ಇದು ನಿಮ್ಗೆ ವ್ಯಾಪಾರ ಅಲ್ಲ, ಜೀವನ, ಬದುಕಿದೆ ನಿಮ್ಗೆ, ಬದುಕಲ್ವಾ? ಈಗ ನಾಳೆಯಿಂದ ಗ್ಯಾಸ್ ಬರೋದೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಏನಾಗ್ಬೋದು, ಏನಂತ ಬೇರೆ ಆಲ್ಟರ್ನೇಟ್ ಏನಾದ್ರು ಪ್ಲಾನ್ ಇದೆಯಾ? ಹೆಂಗೆ? ಏನು ಪ್ಲಾನ್ ಇಲ್ಲ, ರಜಾ ಮಾಡ್ಕೊಂಡು ಮನೇಲಿ ಇರೋದು ಅಷ್ಟೇ. ಏನು ಮಾಡೋಕ್ಕಾಗೋದಿಲ್ಲ. ಇದ್ರ ಪ್ಲಾನ್ ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ರೆ ಇನ್ನೊಂದೇನಂದ್ರೆ, ಏಜೆನ್ಸಿಗಳನ್ನ ನೀವು ಮೀಟ್ ಆಗಿದ್ದೀರಾ? ಭೇಟಿ ಆದಾಗ ಏಜೆನ್ಸಿ ಕಾಲ್ ಮಾಡಿದಾಗ ಏನು ಹೇಳ್ತಾರೆ? ಅವರು ಇಲ್ಲ ಅಂತ ಇದ್ದಾರೆ. ಇಲ್ಲ ಅಂತ ಇಲ್ಲ, ಗ್ಯಾಸೇ ಇಲ್ಲ ನಮ್ಮ ಹತ್ರ ಅಂತ ಇದ್ದಾರೆ. ಭಾಳ ಹಿಂಸೆ, ಯಾರು ಕೊಡ್ತಾನೆ ಇಲ್ಲ. ನಾವು ಬೆಳಗ್ಗೆ ಒಂದು 10 ಜನ ಫೋನ್ ಮಾಡಿದ್ವಿ ಏಜೆನ್ಸಿಯವರಿಗೆ, ಗ್ಯಾಸೇ ಇಲ್ಲ, ನಮ್ಮ ಗೋಡನಲ್ಲಿ ಗ್ಯಾಸೇ ಇಲ್ಲ ಅಂತ ಇದ್ದಾರೆ. ಸರ್, ನಾನು ಒಬ್ಬ ಆಟೋ ಡ್ರೈವರು. ನಾನು ಆಟೋ ಡಿಪಾರ್ಟ್ಮೆಂಟಿಗೆ ಬಂದು 32 ವರ್ಷ ಆಗಿದೆ. ಗ್ಯಾಸ್ ಹತ್ತಿನ ಈ ಥರ ತೊಂದರೆ ಆಗಿರಲಿಲ್ಲ. ಈ ಥರ ಆಗಿರೋದು ಇದೇ ಫಸ್ಟ್ ಟೈಮು. 53 ರೂಪಾಯಿ ಇದ್ದಿದ್ದು ಗ್ಯಾಸು ಇವತ್ತು 86-88 ರೂಪಾಯಿ ಬರ್ತಾ ಇದೆ. ಅದು ಕೆಲವೊಂದು ಬಂಕ್ಗಳಲ್ಲಿ ಮುಚ್ಚಾಬಿಟ್ಟಿದ್ದಾರೆ, ಇನ್ನು ಕೆಲವೊಂದು ಬಂಕಲ್ಲಿ ತೆಗೆದಿದ್ದಾರೆ. ಡಿಮ್ಯಾಂಡು ಅಂದರೆ ನಿಂತಿರಬೇಕು, 1 ಅವರ್ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಬೇಕು. ಮತ್ತು ನೋಡಿ, ಶೇಷಾದ್ರಿಪುರಮಲ್ಲಿ ಮೊನ್ನೆಯಿಂದ ಗಲಾಟೆ ಮಾಡಿ ಗ್ಯಾಸ್ ಎಲ್ಲಿರೋದಕ್ಕೆ ಆಟೋ ಡ್ರೈವರ್ಗಳು ಸ್ಟ್ರೈಕ್ ಮಾಡಿ ಮುಚ್ಚಿಬಿಟ್ಟಿದ್ದಾರೆ. ತೊಂದರೆ ಆಗ್ತಾ ಇದೆ. ಒಂದು ವೇಳೆ ಏನಾರು ಗ್ಯಾಸ್ ಏನೋ ಸಿಕ್ಕಿಲ್ಲ ಅಂತಾರೆ, ನಾವು ಆಟೋ ನಿಲ್ಲಿಸ್ಬೇಕು. ಇದೇ ಜೀವನ ನಮ್ದು, ಆಟೋ ಓಡಿಸೋ ಜೀವನ ನಮ್ದು. ಅದನ್ನ ಈಗ ನೋಡಿ, ಒಂದ್ ಕಡೆ ಏನಂತ ಹೇಳಿದ್ರೆ ಮನೇಲಿ ಅಡುಗೆ ಮಾಡೋಕ್ಕೂ ಗ್ಯಾಸ್ ಸಿಗ್ತಾ ಇಲ್ಲ. ಹೌದು. ಹೋಟೆಲಲ್ಲಿ ತಿನ್ನೋಣ ಅಂದ್ರೂ ಕೂಡ ಕಮರ್ಷಿಯಲ್ ನಿಂತೋಗಿದೆ. ಹೌದು. ಈಗ ಆಟೋ ಚಾಲಕರ ಜೀವನ ಕೂಡ ಕಷ್ಟ ಆಗ್ಬಿಟ್ಟೈತೆ. ಹೌದು ಸರ್, ಹೌದು, ನಿಜ. ಈಗ ಇನ್ನೊಂದು ಮಾತು ಕೇಳಿದೆ, ಕೊರೋನಾ ಟೈಮಲ್ಲೂ ಕೂಡ ಈ ರೀತಿ ಪರಿಸ್ಥಿತಿ ಇರಲಿಲ್ಲ ಅಂತ. ಕೊರೋನಾ ಟೈಮಲ್ಲಿ ನಮಗೆ ಈ ಥರ ಪರಿಸ್ಥಿತಿ ಏನಿರಲಿಲ್ಲ. ಗ್ಯಾಸ್ ತೊಂದರೆ ಅವೆಲ್ಲ ಏನಿರಲಿಲ್ಲ. ಅದೆಲ್ಲ ಅವಾಗೆಲ್ಲ ಸಿಗೋದು. ಅದೇ ನಮಗೆ ಓಡಾಡೋದು ಅದೆಲ್ಲ ಸ್ವಲ್ಪ ತೊಂದರೆ ಆಯ್ತಾಯ್ತು ಅಷ್ಟೇ ಹೊರತು ಈ ಗ್ಯಾಸ್ದು, ಪೆಟ್ರೋಲ್ದು ಅವೆಲ್ಲ ಏನೂ ತೊಂದರೆ ಇರಲಿಲ್ಲ. ನಾನೀಗ
ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ನಿನ್ನೆಯಿಂದ ಬುಕ್ ಮಾಡ್ತಾ ಇದ್ರೆ ಬುಕ್ ಮಾಡಕ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ಟಿ ವಿ ನಿಮ್ಮ ಥರ ಟಿ ವಿ ಅವರೇ ತಿಂಗಳಿಗೊಂದು ಸಾರಿನೇ ಬುಕ್ ಮಾಡೋಕ್ಕಾಗುತ್ತೆ. ಎಲ್ಲ ಟಿ ವಿ ನ್ಯೂಸಲ್ಲಿ ಬಂದಿದೆ, ಅದು ನೋಡ್ಕೊಳ್ಳಿ ಮಕ್ಕಳು ನೋಡಿಕೊಂಡು ಆ ಥರ ಬುಕ್ ಮಾಡಿ. ಓಕೆ, ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಎಲ್ರಿಗೂ ಒಂದೇ ಮಾತೆ, ತಿರ್ಗಾ ಚಪ್ಪಲಿಗೆ ಬರ್ತಾರಲ್ಲ ಅವ್ರಿಗೆ ಟಾರ್ಚರ್ ಕೊಡೋಕೆ ಹೋಗ್ಬೇಡ. ಈಗ ನಾನು ಚಪ್ಪಲಿಗೆ ಹೋಗ್ತಾ ಇದ್ದೀನಿ, ನಾನು ಚಪ್ಪಲಿಗೆ ಹೋಗ್ತಾ ಇದ್ದೀನಿ, ಒಂದು 100 ಜನ ಬೆಳಗ್ಗೆ ಕಾಲ್ ಮಾಡ್ತಾ ಇದ್ದಾರೆ, ನಾನು ಬುಕ್ ಮಾಡ್ತೀನಿ, ನಾನು ಕೊಡಪ್ಪ, ನಾನು ಬುಕ್ ಮಾಡ್ತೀನಿ, ಸಿಲಿಂಡ್ರ್ ಕೊಡಪ್ಪ ಅಂದೆ. ಇದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಸುಮ್ಮನೆ ಇರುವವರು ಸಿಲಿಂಡರ್ ಸ್ಟಾಪ್ ಆಗುತ್ತೆ, ಒಂದು ಕಡೆ 5,000 ಕೊಡ್ತಾರೆ, 10,000 ಕೊಡ್ತಾರೆ, ಬೇಗ ತರಿಸಿಟ್ಕೊಳ್ಳಿ ಎಲ್ಲಿಕ್ಕೆ ಅವರು ಪುನಃ ಬುಕ್ ಮಾಡೋಕೆ ಹೋಗ್ತಾರೆ. ಈಗ ಬುಕ್ಕಿಂಗ್ ಮಾಡೋಕೆ ಆಗ್ತಾಯಿಲ್ಲ, ಒಂದು ತಿಂಗಳಿಗೆ ಒಂದು ಸಿಲಿಂಡ್ರೇ ಕೊಡುವುದು. ಅದು ನೀವು ಜನ ಅವರು ಸ್ವಲ್ಪ ನೋಡಿಕೊಂಡು ಅದೇ ಥರ ಇದು ಮಾಡಿ. ಒಬ್ಬರೊಬ್ಬರು ಮನೆಗಿನ ತಗೊಂಡ್ಬಿಟ್ಟು ಸೇಲ್ ಮಾಡೋಕೆ ಹೋಗ್ತಾರೆ, ಆ ಥರ ಸಿಗಲ್ಲ, ನೀವು ಮಾಡೋಕ್ಕೆ ಹೋಗ್ಬೇಡ. ಓಕೆ, ಈಗ ನೀವು ಹೇಳ್ತಾ ಇರೋದು ಒಂದು ತಿಂಗಳಿಗೆ ಒಂದೇ ಗ್ಯಾಸ್ ಬುಕ್ ಮಾಡಬೇಕು, ಒಂದೇ ಕೇಸ್ ಸರಿನಾ? ಆದರೆ ನಿನ್ನೆಯಿಂದ ಜಾಸ್ತಿ ಬುಕ್ ಆಗ್ತಾ ಇದೆ. ನೆನ್ನೆಯಿಂದಿಲ್ಲ, ಒಂದು ವಾರದಿಂದ ಜಾಸ್ತಿ ಬುಕ್ಕಿಂಗ್ ಅವರು ಖಾಲಿ ಆಗಿದೆ ಇಲ್ವೋ ಬುಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟು ಸರ್ವರ್ ಪ್ರಾಬ್ಲಮ್ ಅಲ್ಲಿ ಸ್ಟಿಕ್ ಮಾಡಿಬಿಟ್ಟವ್ರೆ. ಯಾವುದು ಬಿಲ್ ಹೊರಗಡೆ ಬರ್ತೋ ಆ ಬಿಲ್ಗೆ ಮಾತ್ರ ಸಿಲಿಂಡ್ರ್ ಕೊಡಿ ಸರಿ, ಹೇಳ್ಬಿಟ್ಟವ್ರೆ. ಆಯ್ತು. ಈಗ ಬುಕ್ ಆಗಿಲ್ಲ ಅಂತ ಹೇಳಿದ್ರೆ, ಈಗ ಬ್ಲಾಕ್ ಅಲ್ಲಿ 2,000ಕ್ಕೆ 3,000ಕ್ಕೆ ನೀವು ಮಾರಾಟ ಮಾಡ್ಕೋತಿದ್ರಂತೆ, ಹೌದಾ? ಡಿಮ್ಯಾಂಡ್ ಮಾಡ್ತಿದ್ರಂತೆ. ಅಲ್ಲ, ಡಿಮಾಂಡು ನಾವು ಮಾಡಲ್ಲ, ನಾವು ಯಾವ ಸಮಯಕ್ಕೂ ಮಾಡಲ್ಲ. ಅದು ಏನು ಮಾಡ್ತಾರೆ, ಕಸ್ಟಮರೇ ಬಂದು ನಾವು 2,000 ಕೊಡ್ತೀವಿ, 3,000 ಕೊಡ್ತೀವಿ ಕೊಡೋದು ಚುಚ್ಚಿ ಹೇಳ್ತಾರೆ. ಚುಚ್ಚಿ ಎತ್ತುವಾಗಲೇ ಏನು ಮಾಡ್ತಾರೆ, ಒಬ್ಬರೊಬ್ಬರು ಆಸೆ ಪಟ್ಟು ಕೊಡುವವರಿದ್ದಾರೆ. ಅದಕ್ಕೆ ನಾನು ನಂತರ ಎಲ್ಲರೂ ಇದಾದ್ರೆ ಹೇಳೋಕ್ಕಾಗಲ್ಲ. ಯಾರೋ ಒಬ್ಬರು ಏನೋ ಬಿಲ್ ಹಸಿಸಿ ಆದರೆ, ಈಗ ನೀವು ಬೇಡ ಅಂತ ಹೇಳ್ತೀರ, ಆ ಬಿಲ್ ಅವರು ಏನು ಮಾಡ್ತಾರೆ, ಸೇದಪ್ಪ ತಗೊಳ್ಳೋ ಬಂದು ಕೊಡ್ತಾರೆ. ಈಗ ಆ ಥರ ರೂಲ್ಸ್ ಕೂಡ ಇಲ್ಲ. ಅವ್ರ ಫೋನಿಗೆ ಮೆಸೇಜ್ ಬರುತ್ತೆ, DSM ಬರುತ್ತೆ, ಎಲ್ಲ ಕೊಟ್ಟ ಮೇಲೆ ಕೊಡಿ, ಇಲ್ಲದೇ ವಾಪಸ್ ತಗೊಂಡು ಹೇಳ್ಬಿಟ್ಟವ್ರೆ. ಬೆಳಗ್ಗೆಯಿಂದ ಎಷ್ಟು ಕಾಲ್ ಬಂದಿದೆ ನಿಮಗೆ? ಬೆಳಗ್ಗೆ ಒಂದು 60-70 ಕಾಲ್ ಬಂದಿದೆ. ನಾನು ಎಷ್ಟು ಕಾಲ್ ಅಟೆಂಡ್ ಮಾಡೋದು, ಈ ಕಡೆ ಕಾಲ್ ಅಟೆಂಡ್ ಮಾಡೋದಾ, ಈ ಕಡೆ ಸಪ್ಲೈ ಮಾಡೋದಾ, ಎಷ್ಟು ಕಷ್ಟಗಳಿದೆ ಅಂದರೆ ನಮ್ಗೆ ಗೊತ್ತು. ಕಸ್ಟಮರ್ ಎಷ್ಟು ಬೇಜಾರು ಮಾಡ್ಕೊಳ್ತಾ, ಏನಪ್ಪ ನಾವು ಕಾಸು ಕೊಡಲ್ವಾ, ಮನೆ ಹತ್ರ ಬಂದಿರ್ತೀಯ, ನಿಮ್ಗೆ 50 ರೂಪಾಯಿ ಕೊಡ್ತೀನಿ, 30 ರೂಪಾಯಿ ಕೊಡ್ತೀನಿ, 40 ರೂಪಾಯಿ ಕೊಡ್ತೀನಿ ಅವ್ರು ಹೇಳ್ತಾರೆ. ಈ ಕಡೆ ಆಫೀಸ್ ಕಡೆ ಏನು ಹೇಳ್ತಾರೆ, ಬಿಲ್ ಬಂದರೆ ಹೋಗಿ ಕೊಡಿ ಹೇಳ್ತಾರೆ. ಇಷ್ಟು ಸಮಸ್ಯೆಗಳಿದೆ. ಓಕೆ, ಇವಾಗ ಬೆಳಗ್ಗೆಯಿಂದ ಕಾಲ್ ಮಾಡಿದ್ರಲ್ವಾ, ಬ್ಲಾಕಲ್ಲಿ ಯಾರಾದರೂ ಕೇಳಿದ್ರಾ? ಎಷ್ಟು ಕೇಳಿದ್ರು? ನಾ ಬ್ಲಾಕಲ್ಲಿ ಕೆಲವ್ರಿಗೆ ನಾನು ಇಲ್ಲಿಂದ ಹೇಳ್ಬಿಟ್ಟೆ. ಅದೇ ಎಷ್ಟು ಕೇಳಿದ್ರು, ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರು? ಇಲ್ಲ, ರೇಟ್ಗಳು ಏನು ಮಾತಾಡಿಲ್ಲ, ನಾನು 100-200 ಹೆಚ್ಚಾಗಬೇಕಾದ್ರೆ ಕೊಡ್ತೀನಿ, ಬಂದು ಕೊಡೋಣ ಅಂತ ಹೇಳಿದವ್ರೆ. ಅಮ್ಮ ನೀವು ಬಂದು ತಗೊಂಡು 1 ವಾರ 10 ದಿವಸ ಕೂಡ ಆಗಿಲ್ಲ, ನಿಮ್ಮದು ಬುಕ್ ಮಾಡಿಬಿಟ್ಮೇಲೆ ತಿರ್ಗಾ ತಗೊಳ್ಳಿ, ನಿಮ್ಗೆ DSM ಬಂದರೆ ಹೇಳಿ, ಈಗ ಇಮ್ಡಿಯೇಟಾಗಿ ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಓಕೆ, ಈ ಡೊಮೆಸ್ಟಿಕ್ ಬಿಟ್ಬಿಡೋಣ, ಈ ಕಮರ್ಷಿಯಲ್ ಕತೆ ಏನಾಗಿದೆ? ಕಮರ್ಷಿಯಲ್ ಲೋಡ್ಗಳೇ ಬರ್ತಾ ಇಲ್ಲ, ಲೋಡ್ ಬರ್ತಾ ಇಲ್ಲ, ಲೋಡಲ್ಲೇ ಬರ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಈ ಕಡೆ ಹೋಟೆಲ್ಗಳ ಫುಲ್ ಬಂದ್ ಮಾಡಿದ್ದಾರೆ, ದೊಡ್ಡ ಹೋಟ್ಲ್ಗಳು. ಏನೋ ಚಿಕ್ಕ ಹೋಟ್ಲ್ಗಳು ಸೋದೆ ಅದು ಇದು ಇಟ್ಕೊಂಡು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಕೇಳಿದ್ರಲ್ವಾ, ಮುಖ್ಯವಾಗಿ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ತಿಂಗಳಿಗೆ ಒಂದು ಗ್ಯಾಸನ್ನು ಮಾತ್ರ ಬುಕ್ ಮಾಡಿ ಇಂತಹ ಸಂದರ್ಭದಲ್ಲಿ. ಇದ್ರ ಜೊತೆಗೆ ನಾಳೆ ನಾಡಿದ್ದು ಗ್ಯಾಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಗ್ಯಾಸ್ ಇದ್ದರೂ ಕೂಡ ಪದೇ ಬುಕ್ ಮಾಡಿದ್ರೆ ಬುಕ್ಕಿಂಗ್ ಜಾಸ್ತಿ ಆಗುತ್ತೆ. ಆಗ ಯಾರಿಗೆ ನಿಜವಾಗ್ಲೂ ಕೂಡ ಗ್ಯಾಸ್ನ ಅವಶ್ಯಕತೆ ಇರುತ್ತೆ, ಸಿಲಿಂಡರ್ನ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಇದು ಸದ್ಯ ಸಂಕಷ್ಟದ ಸಂದರ್ಭ. ಸೊ ನಾವು ಕೂಡ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ಏಜೆನ್ಸಿಯವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಹೇಶ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.